ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವೀತ್. ಹೊಸ ವಿಡಿಯೋಗೆ ಸ್ವಾಗತ. ತುಂಬಾ ಕ್ವಶನ್ಸ್ ಕೇಳಿದ್ರಿ. ಸೊ ಅದರಲ್ಲೂ ಮೇಯ್ನಾಗಿ ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟ್ ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಸೊ ಯಾವಾಗ ಟ್ರೇಡ್ ಪ್ಲ್ಯಾನ್ ಮಾಡಬೇಕು, ಸೊ ಈ ಥರ ಕ್ವಶನ್ಸ್ನ ತುಂಬ ಜನ ಕೇಳಿದ್ರಿ. ಸೊ ಅದರಲ್ಲೂ ಬಿಗಿನರ್ಸ್ ಸ್ವಲ್ಪ ಜನ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ರಿ. ಸೊ ನಾನೇನು ನಿಮ್ಮ ಟ್ರೇಡಲ್ಲಿ ಅಬ್ಸರ್ವ್ ಮಾಡಿದ್ದು ಅಂದರೆ, ಸೊ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರೇ ಅರ್ಥ ಆಗಿಲ್ಲ. ಸೊ ನೀವು ಎಲ್ಲಿ ಬೇಕು ಅಲ್ಲಲ್ಲೇ ಎಂಟ್ರಿ ಆಗ್ತಾ ಇದ್ದೀರಾ. ಸೊ ನಿಮ್ಮ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ ಅಂದಾಗೆಲ್ಲ ಸೆಲ್ ಸೈಡ್ಗೆ ಎಂಟರ್ ಆಗ್ತಾ ಇದ್ದೀರಾ. ಸೊ ಈ ಥರ ಆದಾಗ ನಿಮಗೆ ಲಾಸ್ ಆಗುತ್ತೆ ಹೊರತು ಪ್ರಾಫಿಟ್ ಆಗಲ್ಲ. ಸುಮ್ಮನೆ ಲಾಸ್ ಮಾಡ್ಕೊಂಡು ನಿಮ್ಮ ಮೈಂಡ್ ಸೆಟ್ ಹಾಳಾಗುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಕಾರ್ನ ಓಡ್ಸೋದು ಕಲಿಬೇಕು ಅನ್ಕೊಂತೀವಿ. ಕಾರ್ ಓಡ್ಸೋದು ಕಲಿಬೇಕು ಅಂದರೆ, ಸೊ ನಿಮಗೆ ಮೇಯ್ನು ಗೇರ್ ಹಾಕಕ್ಕೆ ಬರಬೇಕು, ಕ್ಲಚ್ ಹಿಡಿಯಕ್ಕೆ ಬರಬೇಕು, ಸೊ ಬ್ರೇಕ್ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಬೇಕು. ಹಾಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಇರಬೇಕು. ಸೊ ಇದೆಲ್ಲ ಇದ್ದಾಗ ನೀವು ರೋಡ್ಗೆ ಕಾರ್ ತಗೊಂಡೋದ್ರೆ ಸೊ ನೀವು ಪರ್ಫೆಕ್ಟಾಗಿ ಓಡಿಸ್ತೀರಾ, ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಹಾಗೆ ಮಾರ್ಕೆಟಲ್ಲಿ ನಿಮಗೆ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಆ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು, ಸ್ಟಾಪ್ ಲಾಸ್ ಎಲ್ಲಿಡಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಸೊ ಇದೆಲ್ಲ ಕಾನ್ಸೆಪ್ಟನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸೊ ಮಾರ್ಕೆಟಲ್ಲೂ ಅಷ್ಟೇ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಆವಾಗ ನೀವು ರಿಯಲ್ ಮನಿಗೆ ಎಂಟರ್ ಆಗ್ಬೋದು. ಸುಮ್ಮನೆ ನೀವು ಏನು ಪ್ರಾಕ್ಟೀಸ್ ಮಾಡ್ದಲೆ ಸುಮ್ಮನೆ ನಾನು ಹೆಂಗಿದ್ರು ಒಂದೆರಡು ದಿನ ಪ್ರಾಕ್ಟೀಸ್ ಮಾಡ್ತೀರಾ. ಸೊ ನಿಮಗೆ ನೀವು ಅನಾಲಿಸಿಸ್ ಮಾಡಿದ ಥರನೇ ಸಕ್ಸಸ್ ಆಗುತ್ತೆ. ಸೊ ಆ 2 ದಿನ ತಗೊಂಡು ಸೊ ನೆಕ್ಸ್ಟು ರಿಯಲಿಗೆ ಎಂಟರ್ ಆಗ್ತೀರಾ. ಸೊ ಅಲ್ಲಿ ನಿಮ್ಮ ಕ್ಯಾಪಿಟಲ್ ವೈಪೌಟ್ ಆಗುತ್ತೆ. ಸೊ ವೈಪೌಟ್ ಆದಾಗ ನಿಮ್ಮ ಮೈಂಡ್ ಸೆಟ್ಟೇ ಹಾಳಾಗ್ಬಿಡುತ್ತೆ. ಎಲ್ಲ ಸ್ಟೂಡೆಂಟ್ ಇರ್ತೀರಾ. ಸೊ ನಿಮಗೆ ಬ್ಯಾಕಪ್ ಮನಿ ಇದ್ದಾಗ ಮಾತ್ರ ಮಾರ್ಕೆಟಿಗೆ ಎಂಟರ್ ಆಗಿ. ಸೊ ಇಲ್ಲ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಆ ಟೈಮ್ನ ಪ್ರಾಕ್ಟೀಸಿಗೆ ಕೊಡಿ. ಸೊ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಮಾರ್ಕೆಟಲ್ಲಿ ಗ್ರಿಪ್ ಸಿಕ್ಕುತ್ತೆ. ಸೊ ನಾನಿವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು, ಸೊ ಮಾರ್ಕೆಟಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಾರ್ಕೆಟಲ್ಲಿ ಸೊ ಫಸ್ಟು ನಾವು ಡೌ ಥಿಯರಿಯಿಂದ ಬರೋಣ. ಸೊ ಡೌ ಥಿಯರಿಯಲ್ಲಿ 3 ಟೈಪ್ಸ್ ಇದೆ. ಸೊ ಫಸ್ಟು ಪ್ರೈಮರಿ ಸ್ಟೇಜಸ್. ಸೊ ಪ್ರೈಮರಿ ಸ್ಟೇಜಸ್, ಸೆಕೆಂಡರಿ ಸ್ಟೇಜಸ್, ಡಿಸ್ಟ್ರಿಬ್ಯೂಷನ್ ಫೇಸಸ್ ಅಂತ ಇದೆ. ಥರ್ಡ್ ಸ್ಟೇಜು. ಸೊ ಪ್ರೈಮರಿ ಸ್ಟೇಜಸ್ ಅಂದರೆ ಸ್ಮಾರ್ಟ್ ಮನಿ, ಇನ್ಸ್ಟಿಟ್ಯೂಷನಲ್ ಮನಿ ಎಂಟರ್ ಆಗೋ ಸ್ಟೇಜು. ಸೊ ಸೆಕೆಂಡರಿ ಸ್ಟೇಜಸ್ ಅಂದರೆ ಪಬ್ಲಿಕ್ ಪಾರ್ಟಿಸಿಪೇಷನ್. ಸೊ ಅಲ್ಲಿ ರೀಟೈಲರ್ಸ್ ಈ ಥರ ಎಂಟರ್ ಆಗೋ ಸ್ಟೇಜಸ್ಸು. ಸೊ ಥರ್ಡ್ ಸ್ಟೇಜು ಏನೇನು ಸ್ಮಾರ್ಟ್ ಮನಿ ಎಂಟರ್ ಆಗಿರ್ತಾರೆ ಇನ್ಸ್ಟಿಟ್ಯೂಷನರೆಲ್ಲ, ಸೊ ಅವರೆಲ್ಲ ಪ್ರಾಫಿಟ್ನ ಬುಕ್ ಮಾಡ್ಕೊತಾರೆ. ಸೊ ಅದೇ ಡಿಸ್ಟ್ರಿಬ್ಯೂಷನ್ ಸ್ಟೇಜಸ್. ಸೊ ನಾವಿಲ್ಲಿ ಸ್ಮಾರ್ಟ್ ಮನಿ ಎಂಟರ್ ಆಗುತ್ತಲ್ಲ, ಸೊ ಅಲ್ಲೇ ಎಂಟರ್ ಮಾಡೋಕ್ಕೆ ಸೊ ನಾವು ಅದನ್ನು ಟ್ರೈ ಮಾಡಬೇಕು. ಸೊ ಸ್ಮಾರ್ಟ್ ಮನಿ ಎಲ್ಲಿ ಎಂಟರ್ ಆಗ್ತಾರೆ ಸೊ ಅದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇದೇ ಮೇನ್ ಕಾನ್ಸೆಪ್ಟು. ಸೊ ಸ್ಮಾರ್ಟ್ ಮನಿ ಯಾವಾಗ ಎಂಟರ್ ಆಗ್ತಾರೆ, ಸೊ ಸ್ಮಾರ್ಟ್ ಮನಿ ಯಾವಾಗ ಎಂಟರ್ ಆಗ್ತಾರೆ ಅಂದರೆ, ಸೊ ಯಾವಾಗಲೂ ಮಾರ್ಕೆಟ್ ಕನ್ಸಾಲಿಡೇಷನ್ ಆಗ್ತಾ ಇರುತ್ತಲ್ಲ, ಸೊ ಆವಾಗ ಸ್ಮಾರ್ಟ್ ಪೀಪಲ್ಸು, ಸ್ಮಾರ್ಟ್ ಮನಿಯವರು ಎಂಟರ್ ಆಗ್ತಾರೆ. ಸೊ ಈ ಪ್ಲೇಸಸ್ನ ಅಪ್ ಸೈಡ್ ಹೋಗುತ್ತಾ ಡೌನ್ ಸೈಡ್ ಹೋಗುತ್ತಾ ಅಂತೇಳಿ ನಾವು ಐಡೆಂಟಿಫೈ ಮಾಡಬೇಕು. ಹಾಗೆ ನಾವು ಈ ಸ್ಮಾರ್ಟ್ ಮನಿ ಎಂಟರ್ ಆಗಿರ್ತಾರೆ. ಸೊ ನಾವು ರೀಟೇಲರ್ಸ್ ಆಗಿ ಥಿಂಕ್ ಮಾಡಿದ್ರೆ, ಸೊ ನಾವು ಇಲ್ಲಿ ಆಲ್ರೆಡಿ ಅರ್ಧ ಮೂವ್ ಆಗಿರುತ್ತೆ. ಸೊ ನಾವು ಇಲ್ಲಿ ಎಂಟರ್ ಆದರೆ ಸೊ ಸ್ಮಾರ್ಟ್ ಮನಿಯವರು ಪ್ರಾಫಿಟ್ನ ಬುಕ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಪ್ರಾಫಿಟ್ ಬುಕ್ ಮಾಡಿದಾಗ ಮಾರ್ಕೆಟ್ ಡೌನ್ ಸೈಡ್ ಬಂದೇ ಬರುತ್ತೆ. ಸೊ ಅವಾಗೇನಾಗ್ತೀವಿ, ನಾವು ಟ್ರ್ಯಾಪ್ ಆಗ್ತೀವಿ. ಸೊ ಅದಕ್ಕೇ ನಾವು ಎಂಟರ್ ಆಗೋದು. ಸ್ಮಾರ್ಟ್ ಪೀಪಲ್ಸ್ ಯಾವಾಗ ಎಂಟರ್ ಆಗ್ತಾರೆ, ಸ್ಮಾರ್ಟ್ ಮನಿ ಯಾವಾಗ ಎಂಟರ್ ಆಗುತ್ತೆ, ಸೊ ಆವಾಗ ನಮ್ಮ ಪ್ಲ್ಯಾನನ್ನು ಅಲ್ಲೇ ಇರಬೇಕು. ಸೊ ಈ ಥರ 3 ಟೈಪ್ಸ್ ಇದೆ. ಸೊ ಇಲ್ಲಿ ನಾನು ಸ್ಮಾರ್ಟ್ ಪೀಪಲ್ ಯಾವಾಗ ಎಂಟರ್ ಆಗ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಡಿಲೀಟ್ ಆಲ್ ಡ್ರಾಯಿಂಗ್ಸ್, ಓಕೆನಾ. ಸೊ ಸೊ ನೋಡಿ, ಇಲ್ಲಿ ಈ ರೀಸೆಂಟಾಗಿ ಇಲ್ಲೇ ಇದೆ ನೋಡಿ ಒಂದು ಎಕ್ಸಾಂಪಲು ನೋಡಿ. ಮಾರ್ಕೆಟು ರೆಸಿಸ್ಟೆನ್ಸಲ್ಲಿದೆ, ಹಾಗೆ ಸಪೋರ್ಟ್ ಲೈನ್. ಸೊ ಮಾರ್ಕೆಟು ನಿಮಗೆ ರೆಸಿಸ್ಟೆನ್ಸಿಂದ ಮೇಲೆ ಹೋಗ್ತಾ ಇಲ್ಲ, ಸಪೋರ್ಟಿಂದ ಕೆಳಗೆ ಬರ್ತಾ ಇಲ್ಲ. ಸೊ ಇಲ್ಲಿಲ್ಲೇ ಓಡಾಡ್ತಾ ಇದೆ. ಸೊ ನೋಡಿ, ಇಲ್ಲಿ ಸ್ಮಾರ್ಟ್ ಮನಿ ಎಂಟರ್ ಆಗಿದೆ. ಸೊ ಸ್ಮಾರ್ಟ್ ಮನಿ ಎಂಟರ್ ಆದಾಗ ಸೊ ನಮ್ಮ ಪ್ಲ್ಯಾನ್ ಇಲ್ಲಿ ಮಾಡಬೇಕು. ಸೊ ನಾವೇನು ಮಾಡಬೇಕು ಅಂದರೆ, ಸೊ ಈ ಥರ EMI ರಿಜೆಕ್ಷನ್ನು, EMI ಬ್ರೇಕು, ಸೊ ಈ ಥರ ಕನ್ಫರ್ಮೇಷನಿಂದ ಮಾಡಬೇಕು. ಸೊ ಇದನ್ನು ನಾನು ಹೇಳ್ತೀನಿ ಇಲ್ಲೇ ಹಂಗೆ ಎಂಟರ್ ಆಗೋದು ಅಂತ. ಸೊ ಹಾಗೆ ನಿಮ್ಗೆ ಇಲ್ಲಿ ಎಂಟ್ರಿ ಮಿಸ್ ಆಯಿತಾ, ಸೊ ಈ ರೀಟೈಲರ್ಸ್ ಏನು ಮಾಡಿಬಿಡ್ತಾರೆ, ಸೊ ಈ ಥರ ಇಷ್ಟು ಮೇಲೆ ಹೋದ್ಮೇಲೆ ಸೊ ಅವ್ರೇನು ಮಾಡ್ತಾರೆ, ಮಾರ್ಕೆಟ್ ಇನ್ನೂ ಮೇಲೆ ಹೋಗುತ್ತೆ ಅಂತೇಳಿ, ಸೊ ಇನ್ನೂ ಮೇಲೆ ಹೋಗುತ್ತೆ ಅಂತೇಳಿ ಅನಾಲಿಸಿಸ್ ಮಾಡಿ ಸೊ ಎಂಟರ್ ಆಗಿಬಿಡ್ತಾರೆ. ಸೊ ಮೇಲೆ ಹೋಗುತ್ತೆ ಅಂತ ಎಂಟರ್ ಆದಾಗ ಸೊ ಏನಾಗ್ತಾರೆ, ಸ್ಮಾರ್ಟ್ ಮನಿ ಯಾರ್ಯಾರು ಇಲ್ಲಿ ಎಂಟರ್ ಆಗಿರ್ತಾರೆ ಸೊ ಅವ್ರ ಪ್ರಾಫಿಟ್ನ ಇಲ್ಲಿ ಬುಕ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಪ್ರಾಫಿಟ್ ಬುಕ್ ಮಾಡಿದಾಗ ಕೆಳಗೆ ಬರುತ್ತೆ ಮಾರ್ಕೆಟು.
ಸೊ ಏನಾಗುತ್ತೆ, ರೀಟೇಲರ್ಸ್ ಯಾರ್ಯಾರು ಇಲ್ಲಿ ಎಂಟರ್ ಆಗಿರ್ತಾರೆ ಸೊ ಅವರೆಲ್ಲ ಟ್ರ್ಯಾಪ್ ಆಗ್ತಾರೆ. ಸೊ ಈ ಥರ ನಾವೇನಾದರೂ ರೀಟೇಲರ್ ಥರ ಥಿಂಕ್ ಮಾಡಿ ಎಂಟರ್ ಆದರೆ ಸೊ ನಾವು ಈ ಟ್ರ್ಯಾಪ್ಗೆ ಸಿಕ್ಕಾಕೊಂತೀವಿ. ಸೊ ನಾವು ಆಲ್ವೇಸು ಮಾರ್ಕೆಟಲ್ಲಿ ಸ್ಮಾರ್ಟ್ ಮನಿ ಎಂಟರ್ ಆಗೋ ಥರನೇ ಥಿಂಕ್ ಮಾಡಬೇಕು. ಸೊ ಅದೇ ಥರ ನಮ್ಮ ಅನಾಲಿಸಿಸ್ಸು ಇರಬೇಕು. ಸೊ ಹಾಗೆ ಮಾರ್ಕೆಟಲ್ಲಿ 3 ಥರ ಟ್ರೆಂಡ್ ಇದೆ. ಒಂದು ಅಪ್ ಟ್ರೆಂಡು, ಒಂದು ಡೌನ್ ಟ್ರೆಂಡು, ಒಂದು ಕನ್ಸಾಲಿಡೇಷನ್ನು. ಓಕೆನಾ? ಸೊ ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಕನ್ಸಾಲಿಡೇಷನ್ನು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಅದನ್ನು ತೋರಿಸ್ತೀನಿ, ಹೇಗೆ ಅಪ್ ಟ್ರೆಂಡಿಂದ ಡೌನ್ ಸೈಡಿಗೆ ಇದಾಗ್ತಾ ಇದೆ, ಡೌನ್ ಸೈಡಿಂದ ಅಪ್ ಸೈಡಿಗೆ ಈ ಥರ ಇದಾಗ್ತಾ ಇದೆ ಅಂತ ತೋರಿಸ್ತೀನಿ ನಿಮಗೆ. ಮಾರ್ಕೆಟು ಸೊ ಈ ಥರ ಅಪ್ ಸೈಡ್ ಮೂವ್ ಆಗ್ತಾಯಿದೆ ಅಂದ್ಕೊಳ್ಳಿ. ಸೊ ಅಪ್ ಸೈಡು ಲೋಯರ್ ಹೈಯರ್ ಹೈ ಮಾಡ್ಕೊಂತ ಹೋಗ್ತಾ ಇದೆ. ಓಕೆನಾ? ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ ಮೇಲೆ ಕೆಳಗೆ. ಓಕೆನಾ? ಸೊ ಹಾಗೆ ಮತ್ತೆ ಮೇಲೋಯ್ತು ಮಾರ್ಕೆಟು. ಇದು ಲೋಯರ್ ಹೈ ಮಾಡ್ಕೊಂತ ಕೆಳಗೆ ಬೀಳ್ತಾ ಇದೆ ಅನ್ಕೊಳ್ಳೋಣ. ಸೊ ಓಕೆನಾ? ಸೊ ಇಲ್ಲಿ ನೀವೇನು ಮಾಡ್ಕೋಬೇಕು, ಮಾರ್ಕೆಟು ಲೋಯರ್ ಹೈ ಮಾಡ್ಕೊಂಡು ಹೋಗ್ತಾಯಿದೆ. ಸೊ ನೀವೇನು ಮಾಡಬೇಕು, ಸೊ ಮಾರ್ಕೆಟು ಈ ಹೈಗೆ ಹೋದ ತಕ್ಷಣವೇ ಬೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಏಕೆ ಅಂದರೆ ಈ ಹೈಗೆ ಹೋದ ತಕ್ಷಣ ನೀವೇನು ಮಾಡ್ತೀರಾ, ಸೊ ಇನ್ನೂ ಹೈ ಹೋಗುತ್ತೆ ಅಂತೇಳಿ ಸೊ ಅನಾಲಿಸಿಸ್ ಮಾಡಿ ತಗೊಂಡ್ಬಿಡ್ತೀರಾ. ಸೊ ಅವಾಗ ಮಾರ್ಕೆಟು ರೀಟೆಸ್ಟಿಗೆ ಬರುತ್ತೆ. ಸೊ ರೀಟೆಸ್ಟಿಗೆ ಬಂದಾಗ ಏನಾಗುತ್ತೆ, ಸೊ ನಿಮ್ಗೇನಾಗುತ್ತೆ, ಲಾಸ್ ಬುಕ್ಕಿಂಗ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ಆಲ್ಮೋಸ್ಟ್ ಈ ಥರ ಹೈ ಹೋದಾಗ ಸೊ ರೀಟೆಸ್ಟಿಗೆ ಬರೋಕ್ಕಾಗಬೇಕು. ಇಲ್ಲಿ ಬಂದು ನೋಡಿ, ಈ ಹೈನ ಬ್ರೇಕ್ ಮಾಡಿ ಸೊ ಹಿಂಗೆ ಮೇಲೋಗಿದೆ. ಸೊ ಮತ್ತೆ ರೀಟೆಸ್ಟಿಗೆ ಬಂತು. ಸೊ ಇಲ್ಲಿ ರಿಜೆಕ್ಷನ್ ಕಂಡಾಗ ಸೊ ನಾವೇನು ಮಾಡಬೇಕು, ನಮ್ಮ ಟ್ರೇಡ್ ಪ್ಲ್ಯಾನ್ ಮಾಡಬೇಕು. ಸೊ ಆದಷ್ಟು ನಾವು ಡಿಸ್ಕೌಂಟೆಡ್ ಪ್ರೈಸಸಲ್ಲೇ ತಾಣಕ್ಕೆ ನೋಡಬೇಕು. ಸೊ ನಾವೇನು ಮಾಡ್ತೀವಿ, ಇಲ್ಲಿ 100 ರುಪೀಸ್ ಇರುತ್ತೆ, ನಾವು 80 ರುಪೀಸಿಗೆ ತಗೊಂಡ್ರೆ ಸೊ ಇದು 120ಗೆ ಹೋದಾಗ ನಮಗೆ 40 ರುಪೀಸ್ ಲಾಭ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, 100ಅಲ್ಲಿ ತಗೊಂತೀವಿ, ಮತ್ತೆ ಮಾರ್ಕೆಟ್ 80ಗೆ ಬಂದಾಗ ಸೊ ಲಾಸ್ ಆಗ್ತಿದೆ ಅಂತೇಳಿ ಸೇಲ್ ಮಾಡ್ತೀವಿ. ಸೊ ಈ ಫಿಯರು ನಮಗೆ ಬರಬಾರ್ದು. ಸೊ ಈ ಥರ ಮಾರ್ಕೆಟ್ನ ಅರ್ಥ ಮಾಡ್ಕೊ. ಸೊ ಈ ಕನ್ಸಾಲಿಡೇಷನ್ ಇದೆಯಲ್ಲ, ಸೊ ಇಲ್ಲಿ ನಾವೇನು ಅನಾಲಿಸಿಸ್ ಮಾಡಬೇಕು ಅಂದರೆ, ಸೊ ನಾವು ಈ ಕನ್ಸಾಲಿಡೇಷನ್ ಇದ್ದಾಗ ನಮ್ಮ ಮಾರ್ಕೆಟು ಯಾವ ಸೈಡ್ ಮೂವ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ನಮ್ಗೆ ಇವಾಗ ಏನಾಗಬೇಕು ಅಂದರೆ, ಈ ಹೈನ ಸೊ ಈ ಬ್ರೇಕ್ ಮಾಡ್ಕೊಂಡು ಹೋಯ್ತು. ಸೊ ಮಾರ್ಕೆಟು ಈ ಹೈನ ಬ್ರೇಕ್ ಮಾಡ್ಕೊಂಡು ಹೋಗಿದೆ. ಓಕೆನಾ? ಸೊ ನೆಕ್ಸ್ಟು ಈ ಹೈನ ರೀಟೆಸ್ಟ್ ಮಾಡ್ತಾ ಇದೆ ಮಾರ್ಕೆಟು. ಸೊ ರೀಟೆಸ್ಟ್ ಮಾಡಿದಾಗ ಸೊ ನಮ್ಮ ಎಂಟ್ರಿ ಇಲ್ಲಾಗಿರಬೇಕು. ಓಕೆ, ರೀಟೆಸ್ಟ್ ಮಾಡಿದೆ ನೋಡಿ, ಈ ಹೈನು ರೀಟೆಸ್ಟ್ ಮಾಡ್ತಾ ಇದೆ. ಸೊ ಯಾವಾಗ ನಾವು ಡೌನ್ ಸೈಡ್ ಪ್ಲಾನ್ ಮಾಡಬೇಕು ಅಂದರೆ, ಈ ಹೈನ ಸೊ ಈ ಏನಿದೆ ಪ್ರೀವಿಯಸ್ ಇದನ್ನ ಸೊ ಇದು ಬ್ರೇಕ್ ಮಾಡ್ತಾ ಇದೆ ನೋಡಿ, ಇಲ್ಲಿ ಮಾರ್ಕೆಟ್ ಬ್ರೇಕ್ ಮಾಡಿ ಸೊ ಇದನ್ನ ರೀಟೆಸ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇದನ್ನು ರೀಟೆಸ್ಟ್ ಮಾಡಿಬಿಟ್ಟು ಮತ್ತೆ ಕೆಳಗೆ ಬ್ರೌನ್ ಆಗ್ತಾ ಇದೆ. ಸೊ ಇವಾಗ ಮಾರ್ಕೆಟು ಡೌನ್ ಸೈಡಿಗೆ ಚೇಂಜ್ ಆಗಿದೆ ಅಂತ. ಸೊ ಈ ಥರ ನಾವು ಮಾರ್ಕೆಟ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೋಬೇಕು. ಸೊ ನಾವು ಆಲ್ಮೋಸ್ಟು ಟ್ರೆಂಡ್ ಮಾರ್ಕೆಟ್ ಯಾವ ಥರ ಟ್ರೆಂಡ್ ಇರುತ್ತೆ ಸೊ ಅಲ್ಲಿಗೆ ಹೋದ ಆ ಥರನೇ ನಮ್ಮ ಟ್ರೇಡ್ ಪ್ಲ್ಯಾನ್ ಮಾಡಿದಾಗ ಸೊ ನಮ್ಮ ಟ್ರೇಡ್ ಪ್ರಾಬಬಿಲಿಟಿ ಯಾವಾಗಲೂ ಜಾಸ್ತಿ ಇರುತ್ತೆ. ಸೊ ಇವಾಗ 100%ಅಲ್ಲಿ ಸೊ ಆಲ್ಮೋಸ್ಟ್ 30-40% ನಾವು ವಿತ್ ದ ಟ್ರೆಂಡ್ ಹೋದಾಗ ನಮ್ಮ ಟ್ರೇಡ್ ಪ್ಲ್ಯಾನು ಸೊ ಪ್ರಾಫಿಟ್ ಕಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದನ್ನೇ ನಾನು ಬ್ಯಾಕ್ ಟೆಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ. ಸೊ ಯಾವ ಥರ ಕಂಡುಹಿಡಿಯೋದು ಅಂತ ಮಾರ್ಕೆಟಲ್ಲಿ. ಸೊ ಬ್ಯಾಕ್ ಟೆಸ್ಟ್ಗೆ ನಾನು ಟ್ರೇಡರ್ ಕಾಸ ಯೂಸ್ ಮಾಡ್ತಿದ್ದೆ. ಸೊ ನಿಮಗೆ ಯಾರಾದರೂ ಬ್ಯಾಕ್ ಟೆಸ್ಟ್ ವಿಡಿಯೋಸ್ನ ನೋಡೋದಾದರೆ ಪ್ರಾಕ್ಟೀಸ್ ಮಾಡೋದಾದರೆ ಸೊ ಈ ಟ್ರೇಡರ್ ಕಾಸನ್ನು ಯೂಸ್ ಮಾಡಿ. XAUSD ಸೊ ನಾವು ಯಾವ ಡೇಟಿಂದ ಹೋಗೋಣ, ಸೊ ಜಾನಿಂದನೇ ಬಂದ್ಬಿಡೋಣ. ಜಾನ್ 5th ಸ್ಟಾರ್ಟ್ ಮಾಡೋಣ. ಸೊ ಕಂಟಿನ್ಯೂಟಿ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಜಾನ್ ಎಲ್ಲಿವರೆಗೂ ಈಗ ಮುಗಿಸಿಬಿಟ್ಟಿರ್ತೀವಿ ಅದರ ನೆಕ್ಸ್ಟು ಕಂಟಿನ್ಯೂ ಮಾಡೋಣ. ಸೊ ಒಂದೊಂದಾಗೆ ನೆಕ್ಸ್ಟು ಗೇಮ್ ಚೇಂಜರ್ 2, ಇವಾಗ ಗೇಮ್ ಚೇಂಜರ್ 1ನ ಬ್ಯಾಕ್ ಟೆಸ್ಟ್ ಮಾಡೋಣ. ಸೊ ನೆಕ್ಸ್ಟ್ ಗೇಮ್ ಚೇಂಜರ್ 2, ನೆಕ್ಸ್ಟು ಗೇಮ್ ಚೇಂಜರ್ 1, 2 ಇನ್ಕ್ಲೂಡ್ ಮಾಡೋಣ. ನೆಕ್ಸ್ಟು ಗೇಮ್ ಚೇಂಜರ್ 1, 2, 2.5. ಸೊ ಈ ಥರ ಒಂದೊಂದಾಗಿ ಬ್ಯಾಕ್ ಟೆಸ್ಟ್ ವೀಡಿಯೋಸ್ನ ಮಾಡೋಣ. ಸೊ ಬ್ಯಾಕ್ ಟೆಸ್ಟ್ ಗೇಮ್ ಸೀರೀಸ್ 1 ಪಾರ್ಟ್ 1.
ಸೊ ಬ್ಯಾಕ್ ಟೆಸ್ಟ್ ಮಾಡೋದ್ರಿಂದ ನಿಮ್ಗೆ ಏನು ಅಂದರೆ ಮಾರ್ಕೆಟಲ್ಲಿ ಗ್ರಿಪ್ ಸಿಕ್ಕುತ್ತೆ. ಸೊ ಯಾರ್ಯಾರು ಬ್ಯಾಕ್ ಟೆಸ್ಟ್ ಮಾಡಿದ್ದೀರಾ, ಮಾಡ್ತಾ ಇರ್ತೀರಾ, ಸೊ ಅವ್ರಿಗೆ ಗೊತ್ತಿರುತ್ತೆ. ಸೊ ಬಿಗಿನರ್ಸ್ ಆಗಿದ್ರೆ ಆದಷ್ಟು ಬ್ಯಾಕ್ ಟೆಸ್ಟ್ ಮಾಡಿ, ನೀವು ಯಾವಾಗ ಯಾವಾಗ ಫ್ರೀ ಇರ್ತೀರಾ. ಸೊ ಆವಾಗ ನಿಮ್ಗೆ ಲೈವ್ ಮಾರ್ಕೆಟಲ್ಲಿ ಒಂದು ಗ್ರಿಪ್ ಸಿಕ್ಕುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ, ಮಾರ್ಕೆಟು 5 ಮಿನಿಟ್ಸಿಗೆ ಚೇಂಜ್ ಮಾಡಿದೆ. ಸೊ ಇದು ಮಾರ್ಕೆಟು ನೋಡಿ, ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನಲ್ಲಿ ಇದೆ. ಓಕೆನಾ. ರೆಸಿಸ್ಟೆನ್ಸು ಆಬ್ವಿಯಸ್ಲಿ ಸಪೋರ್ಟ್ ಝೋನ್ ಇದಾಗಿರುತ್ತೆ. ಓಕೆ ನೋಡಿ, ಈಗ ಮಾರ್ಕೆಟು ಸೊ ಈ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಮಾಡಿದೆ. ಓಕೆನಾ. ಸೊ ಇದು ಸಪೋರ್ಟ್ ಝೋನ್ ಆಗು ಕನ್ವರ್ಟ್ ಆಗ್ಬೋದು. ಸೊ ಈ ರೆಸಿಸ್ಟೆನ್ಸು ಸಪೋರ್ಟು ಹೇಗೆ ಹಾಕೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಗೊತ್ತಿಲ್ಲ ಅಂದರೆ. ಮಾರ್ಕೆಟು ಮತ್ತೆ ಮತ್ತೆ ಈ ಲೈನ್ನೇ ರೆಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಸ್ಟ್ರಕ್ಚರ್ನ. ಸೊ ಈ ಐನ ಮಾರ್ಕೆಟು ರೀಟೆಸ್ಟ್ ಮಾಡ್ತಾ ಇದೆ. ಸೊ ರೀಟೆಸ್ಟ್ ಮಾಡಿದಾಗ ಆಬ್ವಿಯಸ್ಲಿ, ಇಲ್ಲ ಅಂದರೆ ಇದು ಬ್ರೇಕ್ ಆಗಬೇಕಾಗಿತ್ತು. ಸೊ ಬ್ರೇಕ್ ಆಗ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ಮಾರ್ಕೆಟು ಮೇಲೆ ಹೋಗುತ್ತೆ. ಸೊ ಬೇಕಾದರೆ ನೋಡಿ, ಅಬ್ಸರ್ವ್ ಮಾಡೋಣ. ಸೊ ಓಕೆ, ಅದಿರಲಿ, ಮುಂದೆ ಹೋಗೋಣ. ಸೊ ನೋಡಿ, ಇಲ್ಲಿ ಮಾರ್ಕೆಟು EMA ಬ್ರೇಕ್ ಆಗಿದೆ. ಸೊ ಇಲ್ಲಿ ಮಿಸ್ ಆಯಿತು ನಮಗೆ. ಸೊ ಮುಂದೆ ಹೋಗ್ಬಿಡ್ತು. ಸೊ ತೋರಿಸ್ತೀನಿ ಅಲ್ಲಿ, ಇದೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಯಾರಿಗೂ ಪೇಡ್ ವರ್ಷನ್ ಏನು ಬೇಡ. ಸೊ ಯಾರು ಒಂದು 20 ಸೆಕೆಂಡ್ಸ್ ನಾವು ವೆಯ್ಟ್ ಮಾಡ್ಬೋದು. ಸೊ ಟ್ರೇಡರ್ ಕಸ ಯಾರ್ಯಾರು ಯೂಸ್ ಮಾಡ್ತೀರಾ, ಸೊ ಅವರು ಪೇಡ್ ವರ್ಷನ್ಗೆ ಏನು ಹೋಗಬೇಡಿ. ಸೊ ಫ್ರೀ ವರ್ಷನ್ನೇ ಚೆನ್ನಾಗಿದೆ. ಸೊ ಅದನ್ನೇ ಯೂಸ್ ಮಾಡಿ. ಇಲ್ಲಿ ನೋಡಿ, ಮಾರ್ಕೆಟು ಇಲ್ಲಿ ರೀಟೆಸ್ಟ್ ಮಾಡಿ ಸೊ EMA ಬ್ರೇಕ್ ಆಗಿದೆ. ಸೊ ಇಲ್ಲಿ ನೋಡಿ, ಮಾರ್ಕೆಟು ಫಿಬ್ ಲೆವೆಲ್ನ ರೀಟೆಸ್ಟ್ ಮಾಡಿದೆ. ಸೊ 2 ಸತಿ. ಸೊ ಹಾಗೇನೆ ಈ ಹೈನೂ ರೀಟೆಸ್ಟ್ ಮಾಡಿದೆ. ಸೊ ನಮಗೆ ಹೈ ಕನ್ಫರ್ಮೇಷನ್. ಸೊ ಇದು, ಸೊ ಇಲ್ಲಿ ನೋಡಿ, EMAನೂ ಬ್ರೇಕ್ ಮಾಡಿದೆ. ಸೊ ನಮ್ಮ ಟ್ರೇಡ್ ಪ್ಲ್ಯಾನ್ ಇಲ್ಲೇ ಮಾಡಬೇಕಾಗಿತ್ತು. ಸೊ ಇಲ್ಲಾಗಿದೆ. ಸೊ ನೋಡಿ, 1:2 ಆದರೂ ಹೋಗುತ್ತೆ. ಸೊ ಈ ಥರ ಟ್ರೇಡ್ ಪ್ಲ್ಯಾನ್ ಇದ್ದಾಗ ನಾವು ಯಾವಾಗಲೂ ಇಲ್ಲಿ ಎಂಟರ್ ಆಗ್ತೀವಿ ಅಂದ್ಕೊಳ್ಳಿ. ಸೊ ನೋಡಿ, 1:2 ಮೇಲೆ ಹೋಗುತ್ತೆ. ನಮ್ಮ ಸ್ಟಾಪ್ ಲಾಸ್ ಯಾವಾಗಲೂ ಇಲ್ಲಿರಬೇಕು. ಓಕೆನಾ. 1:2 ಮೇಲೆ ಹೋಗುತ್ತೆ. ನೋಡೋಣ ಇದು. ನೋಡಿ, ಸೊ ಆರಾಮಾಗಿ ನಮ್ಮ TP ಹಿಟ್ ಆಯಿತಾ. ಸೊ ಈ ಥರ ಮಾರ್ಕೆಟ್ನ ನಾವು ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು. ಸೊ ನಾವೆಲ್ಲೆಲ್ಲೋ ಟ್ರೇಡು, ಸೊ ಇದೇ ಇದು EMA ಈ ಥರ ಬ್ರೇಕ್ ಆಯಿತು, EMA ಬ್ರೇಕ್ ಆಯಿತು. ಸೊ ಅಪ್ಸೈಡಿಂದ ಈ ಥರ ನಾವು ಇದಾಕಂಡೆ, ಫಿಬ್ಬು ಇಲ್ಲಿ ರಿಜೆಕ್ಟ್ ಆಗಿ ಬಂತು. ಸೊ ಈ ಥರ ಟ್ರೇಡ್ ಪ್ಲ್ಯಾನ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಲಾಸೇ ಆಗುತ್ತೆ. ಸೊ ನಮ್ಮ ಟ್ರೇಡ್ ಪ್ಲ್ಯಾನು ಸೊ ಯಾವಾಗಲೂ ಈ ಥರ ಇರಬೇಕು. ಸೊ ನೋಡಿ, ಆಲ್ಮೋಸ್ಟು 1:3 ಮೇಲೆ ಹೋಯ್ತು, 1:2 3 ಮೇಲೆ ಹೋಯ್ತು. ಸೊ ಇಲ್ಲಿ ನೋಡಿ, ಮಾರ್ಕೆಟು ಇಲ್ಲಿ ಬ್ರೇಕ್ ಆಯಿತು. ಓಕೆನಾ. ಸೊ ನೋಡಿ, ಇಲ್ಲಿ ಈ ಪ್ರೀವಿಯಸ್ ಐನ ಮಾರ್ಕೆಟು ಬ್ರೇಕ್ ಆಯಿತು. ಸೊ ಬ್ರೇಕ್ ಆಗಿ ರೀಟೆಸ್ಟ್ ಮಾಡ್ತಾ ಇದೆ. ಸೊ ನಾನು ಈ ಲೈನ್ನ ಡಿಲೀಟ್ ಮಾಡ್ತೀನಿ. ಸೊ ಇರಲಿಲ್ಲ ಅಂದರೆ ನೋಡಿ, ಮಾರ್ಕೆಟು ಸೊ ಇಲ್ಲಿ ಹೋಯ್ತು, EMAನೂ ಬ್ರೇಕ್ ಆಯಿತು. ಸೊ ನಮ್ಮದು ಅಪ್ ಟ್ರೆಂಡ್ ಇರೋದ್ರಿಂದ ಸೊ ನಾನೇನು ಮಾಡಿದೆ, ಈ ಟ್ರೇಡ್ ಪ್ಲ್ಯಾನ್ ಮಾಡ್ತಾ ಇಲ್ಲ. ಸೊ ಇದು ರೀಟೆಸ್ಟ್ ಆಗಿ ಇದು ಕೆಳಗಡೆ ಹೋದರೆ ಸೊ ಇನ್ನೊಂದು ಟ್ರೇಡ್ ಪ್ಲ್ಯಾನ್ ಮಾಡೋಣ. ಡೌನ್ ಸೈಡ್ ಪ್ಲ್ಯಾನ್ ಮಾಡ್ತೀನಿ. ಆಬ್ವಿಯಸ್ಲಿ ರಿಜೆಕ್ಟ್ ಆಗ್ತಾ ಇದೆ ನೋಡಿ. ಹೋಯ್ತು, ನಮಗೆ EMAಯಿಂದ ರಿಜೆಕ್ಟ್ ಆಯಿತು. ಸೊ EMA ಮೇಲೋಗಿ ನಮ್ಮ ಸೊ ಫಿಬ್ ಲೆವೆಲಿಗೆ ಬಂದು ಇದಾಗಲಿಲ್ಲ. ಫಿಬ್ ಲೆವೆಲಿಗೆ ಇತ್ತು. ಸೊ ಬಟ್ ಮಿಸ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಈ ಹೈನ ನೋಡಿ, ಈ ಹೈನ ಮಾರ್ಕೆಟು ರೆಸ್ಪೆಕ್ಟ್ ಮಾಡ್ತು. ಸೊ ನೋಡಿ, ಈ ಹೈನ ಮಾರ್ಕೆಟ್ ಇಲ್ಲಿ ಬಂದು ರೆಸ್ಪೆಕ್ಟ್ ಮಾಡಿ ಮತ್ತೆ ಇಲ್ಲಿ ಹೋಗ್ತಾಯಿದೆ. ಸೊ ನಾನು ಯಾವಾಗಲೂ ಲಿಕ್ವಿಡಿಟಿ ಸ್ವೇಪು ಈ ಥರ ಕ್ಯಾಂಡಲ್ ಟ್ರೇಡ್ ಬಂದಾಗ ಸೊ ನನ್ನ ಪ್ಲ್ಯಾನು ಇದ್ರ ಆಫಿಗೆ ಆಗಿರುತ್ತೆ. ಸೊ ಅಥವಾ EMA ಬ್ರೇಕ್ ಆದಾಗ ಆಗ್ತಾ ಇರುತ್ತೆ. ಸೊ ನನ್ನ ಫೇವ್ರೇಟ್ ಸೆಟಪ್ ಅಂತೀನಲ್ಲ, ಸೊ ಇದೇನೆ. ಸೊ ಇಲ್ಲಿ ನೋಡಿ, ಈ ಹೈನು
ಇದಾಯಿತು. ಸೊ ಮತ್ತೆ ಇ ಐನ ರೆಸ್ಪೆಕ್ಟ್ ಮಾಡಿದ್ರೆ, ಸೊ ನಾನು ಆಲ್ಮೋಸ್ಟ್ ಇದು ಇ ಎಮ್ ಐ ಬ್ರೇಕ್ ಆಗಿದೆ. ಸೊ ಮತ್ತೆ ಇ ಐನ ರೆಸ್ಪೆಕ್ಟ್ ಮಾಡಿದ್ರೆ, ಸೊ ನಾನು ಮತ್ತೆ ಇ ಎಮ್ ಐ ಟಚ್ ಆದ್ರೂ ಟ್ರೇಡ್ ಪ್ಲ್ಯಾನ್ ಮಾಡ್ತೀನಿ. ಸೊ ಯಾಕೆಂದರೆ ನಾನು ಈಗ ಎಂಟರ್ ಆದರೆ ಸೊ ನನ್ನ ಸ್ಟಾಪ್ ಲಾಸು ದೊಡ್ಡದಾಗುತ್ತೆ. ಸೊ ಹೋಗೋ ಕ್ಯಾಂಡಲ್ನ ಯಾವತ್ತೂ ಎಂಟರ್ ಆಗಬಾರ್ದು. ನೋಡಿ, ಇ ಎಮ್ ಐ ಟಚ್ ಆಯಿತು. ಸೊ ನಾನು ಟ್ರೇಡ್ ಪ್ಲ್ಯಾನ್ ಇಲ್ಲಿ ಇಟ್ಟಿರ್ತೀನಿ ಅಂದ್ಕೊಳ್ಳಿ. ಇದು ನೋಡಿ 1:2 ಮೇಲೆ ಹೋಗುತ್ತೆ. ಸೊ ಈ ಥರ ಟ್ರೇಡು 1:2 ಮೇಲೆ ಹೋಗುತ್ತೆ. ಸೊ ಇಲ್ಲ ಅಂದರೆ ನಾವು ಬೋಲಿಂಜರ್ ಬ್ಯಾಂಡ್ ಅಪ್ಪರ್ ಎಲ್ಲಿದೆ ಸೊ ಅಲ್ಲಿವರೆಗೆ ಇಟ್ಕೋಬೋದು. ನೋಡೋಣ. ಸೊ ಇದನ್ನು ನೋಡಿ, ಆರಾಮಾಗಿ ಟ್ರೇಡ್ ಇಟ್ಟಾಯಿತು. ಸೊ ಇದನ್ನಿನ್ನೂ ಮೇಲೆ ಹೋಗ್ಬೋದು ನೋಡಿ ವಾಯ್ಸ್ ನೋಡಿ. ಸೊ ಈ ಥರ ನಾವು ಟ್ರೇಡ್ ಪ್ಲ್ಯಾನ್ ಮಾಡಬೇಕು. ಸೊ ಈ ಥರ ಟ್ರೇಡ್ ಪ್ಲ್ಯಾನ್ ಮಾಡಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಂಡ್ರೆ ಸೊ ನಮ್ಮ ಲಾಸ್ ರೇಷಿಯೋ ಸೊ ಕಡಿಮೆ ಆಗುತ್ತೆ, ವಿನ್ ರೇಷಿಯೋ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಈ ಥರ ಟ್ರೇಡ್ ಪ್ಲ್ಯಾನ್ ಮಾಡಿ. ಸೊ ಹಾಗೆ ನಾನು ಫ್ರೈಡೇ ತಗೊಂಡಿದ್ದು ಸೊ ಇದೇ ಥರ ಟ್ರೇಡು. ಸೊ ಇಲ್ಲಿ ನನಗೆ ಟ್ರೇಡ್ ಮಿಸ್ ಆಯಿತು. ಇಲ್ಲಿ ಟ್ರೇಡ್ ಮಿಸ್ ಆಯಿತು. ಸೊ ಓಕೆನಾ. ಸೊ ಇಲ್ಲಿ ನನ್ನ ಟ್ರೇಡ್ ಮಿಸ್ ಆಯಿತು. ನಾನು ಎಂಟರ್ ಆಗಿದ್ದು ಇಲ್ಲಿ. ಸೊ ಇಲ್ಲಿ ನನ್ನ ಕನ್ಫರ್ಮೇಷನ್ ಇದ್ದಿದ್ದು ಫಿಬ್ಬು. ಸೊ ಫಿಬ್ಬು ಇದಾಗಿದೆ, ಇ ಎಮ್ ಐ ಬ್ರೇಕ್ ಆಗಿಲ್ಲ ಅಂದರೆ ಸೊ ಇಲ್ಲಿ ನೋಡಿ, ಈ ಹೈನ ಮಾರ್ಕೆಟು ಸೊ ಇಲ್ಲಿ ರೆಸ್ಪೆಕ್ಟ್ ಮಾಡ್ತು. ಸೊ ಈ ಹೈನ ಮಾರ್ಕೆಟು ಇಲ್ಲಿ ರೆಸ್ಪೆಕ್ಟ್ ಮಾಡ್ತು. ಸೊ ಅದಕ್ಕೇ ಸೊ ಒಂದೇ ಕನ್ಫರ್ಮೇಷನ್ ಅಲ್ಲ, 2-3 ಕನ್ಫರ್ಮೇಷನಿಂದ ಸೊ ನಾನು ಮಾರ್ಕೆಟಿಗೆ ಇಲ್ಲಿ ಎಂಟರ್ ಆದೆ. ಸೊ ಈ ಥರ ಇದ್ದಾಗ ಸೊ ನಾನು ಸ್ವಲ್ಪ ಹೈಯರ್ ಲಾಟ್ ಹೋಗ್ತೀನಿ. ಸೊ ಈ ಥರ ಇದ್ದಾಗ ಹೈಯರ್ ಲಾಟ್ ಆರಾಮಾಗಿ ಹೋಗ್ಬೋದು. ಸೊ ನಿಮ್ಮ ವಿನ್ ರೇಷಿಯೋನ ಈ ಥರ ಜಾಸ್ತಿ ಮಾಡ್ಕೊಳ್ಳಿ, ಮಾರ್ಕೆಟ್ ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು. ಸೊ ಹಾಗೆ ಒಬ್ಬರು ನ್ಯೂಸ್ ಟ್ರೇಡಿಂಗ್ ಬಗ್ಗೆ ಕೇಳ್ತಾಯಿದ್ರು. ಸೊ ನ್ಯೂಸ್ ಟ್ರೇಡಿಂಗ್ ಅಂದರೆ ಏನು, ಯಾವಾಗ ನ್ಯೂಸ್ ಟ್ರೇಡ್ ಇರುತ್ತೆ ಅಂತ. ಸೊ ಅದನ್ನು ಹೇಳ್ಬಿಡ್ತೀನಿ. ಸೊ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ 1 ಅವರ್ಗೆ ಹೋದರೆ. ಸೊ ನ್ಯೂಸ್ ಲೈನ್, ಸೊ ಇದೇನಿದೆ ನ್ಯೂಸ್ ಲೈನ್. ಸೊ ನ್ಯೂಸ್ ಲೈನ್ ನಿಮಗೆ ಸೊ ನೋಡಿ, ನಾಡಿದ್ದು 2ನೇ ತಾರೀಕು ನ್ಯೂಸ್ ಲೈನ್ ಇದೆ ನಾಳೆ. ಸೊ ಈ ಥರ ನ್ಯೂಸ್ ಲೈನ್ ಇರುತ್ತೆ. ಸೊ ಇಲ್ಲ ಅಂದರೆ ನಿಮಗೆ ನ್ಯೂಸ್ಗೋಸ್ಕರನೇ ಫಾರೆಕ್ಸ್ ಫ್ಯಾಕ್ಟ್ರಿ. ಸೊ ಫಾರೆಕ್ಸ್ ಫ್ಯಾಕ್ಟ್ರಿಲೂ ನಿಮ್ಮ ನ್ಯೂಸ್ ಗೊತ್ತಾಗುತ್ತೆ. ಸೊ ಯಾವಾಗ ನ್ಯೂಸ್ ಇರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇಲ್ಲ 1ನೇ ತಾರೀಕು, ಮೇ ಬಿ 2ನೇ ತಾರೀಕು. ಸೊ ಇಲ್ಲಿ ನೋಡಿ, ಇಲ್ಲಿ ರೆಡ್ಡಲ್ಲಿದೆ 8:30ಗೆ ನೋಡಿ. ಸೊ ಇದು ಇಂಪ್ಯಾಕ್ಟ್ ರೇಷಿಯೋ ನನಗೂ ಐಡಿಯಾ ಇಲ್ಲ. ಸೊ ಈ ಥರ ನ್ಯೂಸ್ ಇದ್ದಾಗ ನೀವು ಅವಾಗ ಏನಾಗುತ್ತೆ ಅಂದರೆ ಮಾರ್ಕೆಟು ಸೊ ವೊಲಾಟಿಲಿಟಿ ಜಾಸ್ತಿ ಇರುತ್ತೆ. ಸೊ ಈ ಕ್ಯಾಂಡಲು ತುಂಬ ವೀಕ್ ಕ್ರಿಯೇಟ್ ಆಗಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ, ತುಂಬ ವೊಲಾಟಿಲಿಟಿ ಇರುತ್ತೆ. ಸೊ ಆವಾಗ ನೀವು ಸ್ಟಾಪ್ ಲಾಸ್ನ ಇಲ್ಲಿಗೆ ಇಟ್ಟಿದ್ರು ಸೊ ಅದೇನಾಗುತ್ತೆ, ಸ್ಲಿಪ್ಪೇಜ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಸ್ಟಾಪ್ ಲಾಸು ಹೋಗುತ್ತೆ. ಸೊ ಹಾಗಾಗಿ ನ್ಯೂಸ್ ಟ್ರೇಡಿಂಗ್ನ ಅವಾಯ್ಡ್ ಮಾಡಿ. ಸೊ ಅಕೌಂಟ್ ಬ್ರೀಚ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದೇ ಫಂಡೆಡ್ ನೆಕ್ಸ್ಟಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇದೆ, ಫಂಡಿಂಗ್ ಪಿಪ್ಸಲ್ಲಿ ಮಾಸ್ಟರ್ ಅಕೌಂಟಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನ್ಯೂಸ್ ಟ್ರೇಡಿಂಗ್ ಮಾಡ್ಬೋದು. ಸೊ ಅದೇ ಒಂದು ಸತಿ ಮಾಸ್ಟರ್ ಅಕೌಂಟ್ ಬಂದಾಗ ಫಂಡಿಂಗ್ ಪಿಪ್ಸಲ್ಲಿ ನ್ಯೂಸ್ ಟ್ರೇಡಿಂಗ್ ಅಲೋ ಇಲ್ಲ. ಸೊ ನೀವು ನ್ಯೂಸ್ ಟ್ರೇಡ್ ಫಂಡಿಂಗ್ ಪಿಪ್ಸ್ ಮಾಸ್ಟರ್ ಅಕೌಂಟಲ್ಲಿ ಮಾಡಿದ್ರೆ ಸೊ 1 ಸತಿ 2 ಸತಿ ಸೊ ಅವರು ಪ್ರಾಫಿಟ್ನ ಡಿಡಕ್ಟ್ ಮಾಡ್ತಾರೆ. ಸೊ ಅದೇ ರಿಪೀಟ್ ಆಗ್ತಾಯಿದ್ರೆ ಸೊ ಅಕೌಂಟ್ನ ಬ್ರೀಚ್ ಮಾಡ್ತಾರೆ. ಸೊ ಆದಷ್ಟು ನ್ಯೂಸ್ ಟ್ರೇಡಿಂಗ್ ಅಲೋ ಮಾಡಿ. ಸೊ ಇದೇ ನೀವು ರಿಯಲ್ ಅಕೌಂಟಿಗೆ ಹೋದ್ರಿ ಅಂದ್ಕೊಳ್ಳಿ. ಸೊ ನೀವು ನ್ಯೂಸ್ ಟ್ರೇಡಿಂಗ್ ಇದ್ದಾಗ ನಿಮ್ಮದೇ ಸ್ಟಾಪ್ ಲಾಸ್ ಇಲ್ಲಿಟ್ಟಿರ್ತೀರ. ಸೊ ಅವಾಗ ಈ ಥರ ಜಾಸ್ತಿ ಹೋದಾಗ ನಿಮ್ಮ ಅಕೌಂಟಲ್ಲಿರೋ ಅಮೌಂಟ್ ಫುಲ್ ವೈಪ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಆದಷ್ಟು ನ್ಯೂಸ್ ಟ್ರೇಡಿಂಗ್ನ ಅವಾಯ್ಡ್ ಮಾಡಿ ಅಂತ ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗೆ ಗೇಮ್ ಚೇಂಜರ್ 1, 2, 2.5 ಹೇಗೆ ವರ್ಕ್ ಆಗುತ್ತೆ, ವ್ಯಾಲ್ಯೂಮ್ ಪ್ರೊಫೈಲ್ ಹೇಗೆ ವರ್ಕ್ ಆಗುತ್ತೆ, ಸೊ ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಇಂಡಿಯನ್ ಮಾರ್ಕೆಟ್ ಬಗ್ಗೆನೂ ಸೊ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಹಾಗೆ ನಿಮ್ಗೆ ಏನೇ ಕ್ವಶನ್ ಇದ್ದರೂ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.